ಇವತ್ತು ನಾನು ಸ್ಪೆಷಲಾಗಿ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ, ಈ ಕಡೆ ಒಂದು ಬಾಣಲಿಲಿ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಈರುಳ್ಳಿ ಹಾಕಿ ಗೊಜ್ಜು ಮಾಡೋಣ ಅಂತ ಪ್ರಿಪೇರ್ ಮಾಡ್ತಿದ್ದೆ. ಆ್ಯಂಡ್ ಅದೇ ಥರ ಆ ಕಡೆ ಸೈಡಲ್ಲಿ ತುಪ್ಪ ಹಾಕಿ ಒಂದು ಬಾಣಲಿನ ಇಟ್ಟಿದ್ದೆ ತುಪ್ಪ ಕಾಯಲಿ ಅಂತ. ನೆಕ್ಸ್ಟು ಇದಕ್ಕೆ ಈರುಳ್ಳಿ ಎಲ್ಲ ಬೆಂದ ಮೇಲೆ ಕ್ಯಾರೆಟ್ ಬೀಟ್ರೂಟ್ ಹಾಕಿ ಬಿಟ್ಟೆ. ಆ್ಯಂಡ್ ಈ ಕಡೆ ತುಪ್ಪ ಕಾದಿತ್ತು. ಸೊ ಕ್ಯಾರೆಟ್ ಬೀಟ್ರೂಟ್ ಎರಡನ್ನೂ ತುರಿದಿಟ್ಕೊಂಡಿರೋದನ್ನು ಇದರೊಳಗಡೆ ಹಾಕಿ ಅದನ್ನು ಬೇಯಕ್ಕಿಟ್ಟೆ. ಕ್ಯಾರೆಟ್ ಬೀಟ್ರೂಟ್ ಎಲ್ಲನೂ ಚೆನ್ನಾಗಿ ಬೆಂದಿತ್ತು. ಸೊ ಇವಾಗ ಸ್ವಲ್ಪ ಸಕ್ಕರೆ ಹಾಕೋಣ ಅಂತ ಸ್ವಲ್ಪ ಸಕ್ಕರೆ ಹಾಕಿದೆ. ಸಕ್ಕರೆ ಹಾಕಿ ಇನ್ನೊಂದು ಸ್ವಲ್ಪ ಫುಲ್ಲು ಲೋ ಫ್ಲೇಮಲ್ಲಿಟ್ಟು ಅದನ್ನು ಬೇಯಕ್ಕೆ ಬಿಟ್ಟೆ. ಆ್ಯಂಡ್ ಈ ಕಡೆ ಆಲ್ರೆಡಿ ಕ್ಯಾರೆಟ್ ಮತ್ತು ಬೀಟ್ರೂಟು ಫುಲ್ ಬೆಂದಿತ್ತು. ಸೊ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿದೆ. ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಅದನ್ನು ನೀರು ಹಾಕಿ ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸೈಡಲ್ಲಿ ಹಂಗೆ ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಉಪ್ಪು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿಟ್ಕೊಂಡು ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಬೇಯಲಿ ಅಂತ ಬಿಟ್ಟೆ. ಆ್ಯಂಡ್ ಈ ಕಡೆ ಆಲ್ರೆಡಿ ಕ್ಯಾರೆಟ್ ಬೀಟ್ರೂಟ್ ಹಲ್ವನು ಆಲ್ರೆಡಿ ಈ ಕಡೆ ಅದ್ರ ಪಾಡ್ಗದು ಬೇಯ್ತಾ ಇತ್ತು. ಆ್ಯಂಡ್ ಇದು ಮುಗಿದ್ಮೇಲೆ ಅದನ್ನು ನೋಡೋಣ ಅಂತ ಬಿಟ್ಟೆ. ಆ್ಯಂಡ್ ಅದಕ್ಕೆ ಆಲ್ರೆಡಿ ನಾನು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿದ್ದೆ. ಸೊ ಬೆಂದಿತ್ತು ಆಲ್ರೆಡಿ. ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಹಾಕಿ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಬೇಯೋದಕ್ಕೆ ಅಂತ ಬಿಟ್ಟೆ. ಆ್ಯಂಡ್ ಫೈನಲಿ ಕ್ಯಾರೆಟ್ ಹಲ್ವಾ ಮತ್ತು ಬೀಟ್ರೂಟ್ ಕ್ಯಾರೆಟ್ ಪಲ್ಯ ಎರಡೂ ರೆಡಿ ಆಯಿತು.